ಮಿಡ್ಲ್ ಕ್ಲಾಸ್ ಪೀಪಲ್ಗೆ ಅಂತ ಮಾಡಿರ್ತಕ್ಕಂಥದ್ದು. ಅಂದರೆ ಅವರು ಒಂದು ಸೈಟು ಕನಸು ಅಂತ ಪ್ರತಿಯೊಬ್ಬರಿಗೂ ಕನಸು ಅಂತ ಇದ್ದೇ ಇರ್ತೈತೆ. 50 ಲಕ್ಷ ಕೊಟ್ಟು 60 ಲಕ್ಷ ಕೊಟ್ಟು ಸೈಟ್ ತೊಗೊಳೋದಕ್ಕೆ ಆಗಲ್ಲ. ಸೊ ಹಾಗಾಗಿ ನಾವೇನು ಮಾಡಿದ್ದೀವಿ, ಒಂದು 2,500 ಜನತ್ತವ ಎಲ್ಲರಿಗೂ ಒಂದು ಬೆನಿಫಿಟ್ ಆಗಿ ಅವ್ರ ಪ್ರೈಸು ಬರಬೇಕು. ಇಷ್ಟು ಜನದಲ್ಲಿ ಒಬ್ರಿಗೆ ಯಾರಿಗಾರು ಒಬ್ರಿಗೆ ಅದೃಷ್ಟ ಅನ್ನೋದು ಯಾರು ಇದು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಯಾರಿಗಾರು ಒಬ್ರಿಗೆ ಒಂದು ಸೈಟ್ ಹೊಡೆಯುವಂಥ ಆಪ್ಷನಲ್ಲೂ ನಾವು ಮಾಡಿದ್ದೀವಿ. ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಒಂದು ಇದನ್ನ ನಾವು ಮಾಡಿದ್ದೀವಿ ಸರ್. ಇವಾಗ ಇದು ಬಂದು ಕಾರ್ಪೊರೇಷನ್ ಲಿಮಿಟ್ಗೆ ಬಂದಿದೆ. ಈ ಖಾತಾ ಇದೆ, ನಾಳೆ ಬೆಳಗ್ಗೆ ರಿಜಿಸ್ಟರ್ ಮಾಡ್ಕೊಳ್ಳೋವಂಥ ಸೈಟು. ಯಾರು ತಗೊಂಡ್ರು ಅವ್ರಿಗೆ ಒಳ್ಳೇದಾಗಲಿ ಅಂತ ನನ್ನ ಒಂದು ಕೇಳ್ಕೊತೀನಿ ದೇವರಲ್ಲಿ. ಅವು ಇರ್ಬೋದಪ್ಪ, ಒಂಥರ ಏನೋ ಮೋಸ ಮಾಡಿಬಿಡ್ತಾರೆ ಅನ್ನೋ ಉದ್ದೇಶ ನಮ್ಮದು ಇರ್ತಿತ್ತು. ಬಟ್ ಇದು ನಂದೇ ಸ್ವಂತ ಸೈಟ್ ಆಗಿರೋದ್ರಿಂದ ಇದ್ರೊಳಗೆ ಯಾವುದೇ ಥರದ ಮೋಸ ಅಂತೂ ಆಗಲ್ಲ. ಈಗ ಆಮೇಲೆ 2,500 ಜನ ಕಸ್ಟಮರ್ಸ್ ಏನಿದ್ದಾರೆ ಪ್ರತಿಯೊಬ್ಬರಿಗೂ ಒಂದು ಗಿಫ್ಟ್ ಅಂತ ಕೊಡ್ತೀವಿ. ಯಾರಿಗೂ ಒಂದು ಮೋಸ ಆಗಂತೂ ಇರಲ್ಲ. 1ನೇ ಬಹುಮಾನವಾಗಿ 3 ಜಾರ್ ಮಿಕ್ಸಿ. ಇದು ಬ್ರಾಂಡೆಡ್, ಯಾವುದು ಅನ್ಬ್ರಾಂಡೆಡ್ ಅಲ್ಲ, ಎಲ್ಲ ಬ್ರಾಂಡೆಡ್ ಅಲ್ಲೇ ಕೊಡ್ತಾ ಇರತಕ್ಕಂಥದ್ದು. 3 ಜಾರ್ ಮಿಕ್ಸಿ ಬಂದು ಪ್ರೆಸ್ಟೀಜ್ ಅಲ್ಲಿ ಕೊಡ್ತಾ ಇದೀವಿ, 45 ಜನಕ್ಕೆ ಕೊಡ್ತಾ ಇದೀವಿ. ಆಮೇಲೆ 2ನೇ ಬಹುಮಾನವಾಗಿ 2 ಬರ್ನರ್ ಸ್ಟವ್, ಅದು ಸಹ ಪ್ರೆಸ್ಟೀಜ್ ದೇನೆ 200 ಜನಕ್ಕೆ ಕೊಡ್ತಾ ಇದೀವಿ. 3ನೇ ಬಹುಮಾನ ಬಂದು 10 ಲೀಟರ್ದು ಕುಕ್ಕರ್ ಕೊಡ್ತಾ ಇದೀವಿ, ಇದು ಸಹ ಪ್ರೆಸ್ಟೀಜ್ ಇದೇನೆ 200 ಜನಕ್ಕೆ ಕೊಡ್ತಾ ಇದೀವಿ. ಆಮೇಲೆ ಇದು ಬಂದು 4ನೇ ಬಹುಮಾನ ಬಂದು ವಿ-ಗಾರ್ಡ್ ಅವ್ರದ್ದು ಸೀಲಿಂಗ್ ಫ್ಯಾನ್ ಕೊಡ್ತಾ ಇದೀವಿ. ಅದು ಆಲ್ಮೋಸ್ಟ್ ಕಾಸ್ಟ್ ವಿ-ಗಾರ್ಡ್ ಅಂತಂದ್ರೆ ನಿಮಗೆ ಗೊತ್ತಿರುತ್ತೆ, ಬ್ರಾಂಡೆಡ್ ಅಲ್ಲಿ. ಸೊ ಹಾಗಾಗಿ ಅದು 1,025 ಜನಕ್ಕೆ ಕೊಡ್ತಾ ಇದೀವಿ. ಆಮೇಲೆ ನಮ್ದೇ ಸೋಲಾರ್ ಆಗಿರೋದ್ರಿಂದ 5ನೇ ಬಹುಮಾನ ಒಬ್ರು 100 ಲೀಟರ್ಗೆ ಒಂದು ಕಸ್ಟಮರ್ಗೆ ನಾವು ಕೊಡ್ತಾ ಇದೀವಿ. 6ನೇ ಬಹುಮಾನ ಬಂದು 32 ಇಂಚದು LED TV ಕೊಡ್ತಾ ಇದೀವಿ ಒಬ್ರಿಗೆ. 7ನೇ ಬಹುಮಾನ ಬಂದು ಒಂದು ವಾಟರ್ ಪ್ಯೂರಿಫೈರ್ ಕೊಡ್ತಾ ಇದೀವಿ. 8ನೇ ಬಹುಮಾನ ಬಂದು 15 ಲೀಟರ್ದು ಗೀಸರ್ ಕೊಡ್ತಾ ಇದೀವಿ ಒಬ್ರಿಗೆ ಕಸ್ಟಮರ್ಗೆ. ಅದಾಗೆ 9ನೇ ಬಹುಮಾನ ಬಂದು 1,150 ಅಡಿ ಸೈಟ್ ಮೆಜರ್ಮೆಂಟ್ ಇರುವಂಥದ್ದು ಒಂದು ಸೈಟ್ನ ಒಬ್ಬ ಕಸ್ಟಮರ್ಗೆ ಫ್ರೀಯಾಗಿ ಕೊಡ್ತಾ ಇದೀವಿ. ಏನು 3,000 ರೂಪಾಯಿ ಕೊಡ್ತಾ ಇದ್ದಾರೆ, ಅದಕ್ಕೆ ವರ್ತಬಲ್ ಐಟಮ್ಸು ಸಿಗುತ್ತೆ. ಅವತ್ತಿನ ದಿನ ಏನು ನಾವು ಇದನ್ನ ಮಾಡ್ತಾ ಇದೀವಿ, ಅವ್ರು ಇದ್ರ ದಿವಸ ಅವ್ರು ಪ್ರತಿಯೊಬ್ಬರಿಗೂ ಲಂಚು ಮತ್ತೆ ಡಿನ್ನರ್ ಇದ್ದೇ ಇರುತ್ತೆ. ಸೊ ಅವತ್ತು ದಿವಸ ಅವ್ರಿಗೂ ಪ್ರತಿಯೊಬ್ಬರಿಗೆ ಅವರು ಮತ್ತೆ ಅವ್ರ ಜೊತೆ ಇನ್ನೊಬ್ರು ಯಾರು ಬೇಕಾದ್ರೂ ಬರ್ಬೋದು, ಇಬ್ರಿಗೆ ಅವ್ರಿಗೆ ಊಟದ ವ್ಯವಸ್ಥೆ ಎಲ್ಲ ಇರುತ್ತೆ. ಎಲ್ಲ ಒಂದೇ ದಿನ ಆಗಿರೋದ್ರಿಂದ ಎಲ್ಲ ಒಂದೇ ದಿನನೇ ಕ್ಲಿಯರ್ ಮಾಡ್ಕೊಡ್ತೀವಿ. ಒಂದೇ ಸಲ 3,000 ಕಟ್ಟಕ್ ಆಗ್ಲಿಲ್ಲ ಅಂತಂದ್ರೆ 1,000 ಅಂತ 3 ಸಲ ಕಟ್ಕೋಬಹುದು. ಅದನ್ನು ಆಪ್ಷನ್ ಮಾಡಿದೀವಿ ಕಸ್ಟಮರ್ಗೆ. ಬನ್ನಿ ಸರ್, ನಾನು ಸೈಟ್ ತೋರಿಸ್ತೀನಿ ಅಂತ ಹೇಳಿ ಕರ್ಕೊಂಡ್ ಬಂದಿದ್ದಾರೆ. ಸೊ ಹಾಗಾಗಿ ಸ್ವತಃ ಸೈಟಿಗೆ ಬಂದಿದ್ದೀವಿ. ಸೊ ನಿಮ್ಗೇನಾದ್ರೂ ಒಂದ್ ವೇಳೆ ಡೌಟ್ಸ್ ಇದ್ರೆ ನೀವು ಕೂಡ ಸ್ವತಃ ಬಂದು ಪರಿಶೀಲನೆ ಮಾಡಿ ಎಲ್ಲ ಡೌಟ್ಸ್ ಕೂಡ ನೀವು ಕ್ಲಿಯರ್ ಮಾಡ್ಕೋಬಹುದು ಅಂತ ಹೇಳ್ತಾ, ಸುದ್ದಿ ಮನೆಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ಇವತ್ತು ನಾನು ಬಂದಿರತಕ್ಕಂಥದ್ದು ಮಾಗಡಿ ರೋಡು ಸೀಗೆಹಳ್ಳಿಯಲ್ಲಿ ಇರ್ತಕ್ಕಂಥ ದಾಕ್ಷಾ ಸೋಲಾರ್ ಸ್ಟೋರ್ಗೆ ನಾನು ಬಂದಿರತಕ್ಕಂಥದ್ದು. ವೀಕ್ಷಕರೇ, ದಾಕ್ಷಾ ಸೋಲಾರಲ್ಲಿ ಬಂಪರ್ ಆಫರ್ಗಳ ಸುರಿಮಳೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಒಂದು ಬಂಪರ್ ಆಫರ್ಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ನಾನು. ಸೊ ಆಫರ್ಗಳು ಹೇಗಿರುತ್ತೆ, ಯಾವ ರೀತಿ ಇರುತ್ತೆ ಅಂತೇಳಿ ನೀವು ನೋಡ್ತಿರ್ಬೋದು. ದಾಕ್ಷಾ ಸೋಲಾರ್ ಸ್ಟೋರ್ಗೆ ನಾನು ಬಂದಿದ್ದೀನಿ. ಸೊ ತಡ ಮಾಡ್ದೇ ಆ ಆಫರ್ಸ್ಗಳು ಯಾವ ರೀತಿ ಇರುತ್ತೆ ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ವೀಕ್ಷಕರೇ. ಮಾರ್ಕೆಟಿಂಗ್ ಮ್ಯಾನೇಜರ್ ಆದಂತಹ ಶಿವಕುಮಾರ್ ಅವರಿದ್ದಾರೆ. ಸೊ ಈ ಎಲ್ಲ ಮಾಹಿತಿಗಳ ಬಗ್ಗೆ, ಆಫರ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ಸೊ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ತೆ ಸರ್. ಸೋಲಾರ್ ದಾಕ್ಷಾ ಸೋಲಾರ್ ಕಂಪ್ನಿ 10 ವರ್ಷಗಳನ್ನು ಪೂರೈಸಿದೆ. ಸೊ ಇದ್ರ ಪ್ರಯುಕ್ತ ಬಂಪರ್ ಆಫರ್ಗಳನ್ನು ನೀವು ತಂದಿದ್ದೀರಿ. ಸೊ ಆಫರ್ಗಳು ಯಾವ ರೀತಿ ಇರುತ್ತೆ ಅಂತ ಹೇಳಿ ವೀಕ್ಷಕರಿಗೆ ತೋರಿಸಬಹುದಾ ಅಂತ? ತೋರಿಸ್ಬೋದು ಸರ್. ಎಸ್ ಸರ್, ಶುರು ಮಾಡೋಣ. ಶುರು ಮಾಡೋಣ ಸರ್. ಇದರಲ್ಲಿ ಸರ್ ನಿಮಗೆ ಇದರಲ್ಲಿ 2,500 ಮೆಂಬರ್ ಇರ್ತಾರೆ. ಇದು ಎಲ್ಲ ಮಿಡಲ್ ಕ್ಲಾಸ್ ಜನ ಇರ್ತಾರೆ. ಅಂಥವ್ರಿಗೆ 1ನೇ ಬಹುಮಾನ 3 ಜಾರ್ ಮಿಕ್ಸಿ 45 ಜನಕ್ಕೆ ಕೊಡ್ತಾ ಇದ್ವಿ. 2ನೇ ಬಹುಮಾನ 2 ಬರ್ನರ್ ಗ್ಯಾಸ್ ಸ್ಟವ್ 200 ಜನಕ್ಕೆ ಕೊಡ್ತಾ ಇದ್ವಿ. 3ನೇ ಬಹುಮಾನ 10 ಲೀಟರ್ ಕುಕ್ಕರ್ 200 ಜನಕ್ಕೆ ಕೊಡ್ತಾ ಇದ್ವಿ. ಮತ್ತು 4ನೇ ಬಹುಮಾನ ಸೀಲಿಂಗ್ ಫ್ಯಾನ್ 1,025 ಜನಕ್ಕೆ ಕೊಡ್ತಾ ಇದ್ವಿ. 5ನೇ ಬಹುಮಾನ ದಾಕ್ಷಾ ಸೋಲಾರ್ 100 ಲೀಟರ್ ಒಬ್ಬರಿಗೆ ಮಾತ್ರ ಕೊಡ್ತಾ ಇದ್ವಿ. 6ನೇ ಬಹುಮಾನ LED TV ಒಬ್ಬರಿಗೆ ಮಾತ್ರ ಕೊಡ್ತಾ ಇದ್ವಿ. 7ನೇ ಬಹುಮಾನ ವಾಟರ್ ಪ್ಯೂರಿಫೈ ಒಬ್ಬರಿಗೆ ಮಾತ್ರ ಕೊಡ್ತಾ ಇದ್ವಿ. 8ನೇ ಬಹುಮಾನ ಗೀಸರ್ 15 ಲೀಟ್ರು ಒಬ್ಬರಿಗೆ ಮಾತ್ರ ಕೊಡ್ತಾ ಇದ್ವಿ. 9ನೇ ಬಹುಮಾನ 1,150 ಅಡಿ ಅಳತೆಯ ಸೈಟು ಕೊಡಿಯಾಳಿಯಲ್ಲಿ ಒಬ್ಬರು ಮಾತ್ರ ಕೊಡ್ತಾ ಇದ್ವಿ. ಸೈಟ್ ನಂಬರ್ 48. ಬೇಕಾದರೆ ನೀವು ಚೆಕ್ ಮಾಡ್ಕೊಬೋದು ಸರ್ ಹೋದರೆ. 10ನೇ ಬಹುಮಾನ ಐರನ್ ಬಾಕ್ಸು 1,025 ಜನಕ್ಕೆ ಕೊಡ್ತಾ ಇದ್ದೀವಿ ಸರ್. ಈ ಕಾನ್ಸೆಪ್ಟ್ ಸರ್, ಇದು ಫಸ್ಟ್ 1ನೇದು ಹಂತ. ಇದು ನೆಕ್ಸ್ಟ್ ಒಳ್ಳೆ ರೆಸ್ಪಾನ್ಸ್ ಚೆನ್ನಾಗಿದ್ರೆ ನೆಕ್ಸ್ಟ್ ಅಲ್ಲಿ ನಾವು ಮತ್ತೆ ಬೇರೆ ಬೇರೆ ತರ ನೀವು ಇನ್ನೂ ಬೇರೆ ನೆಕ್ಸ್ಟ್ ಮಾಡ್ತೀವಿ. ನೆಕ್ಸ್ಟ್ ಮಾಡುವಂತ ಐಡಿಯಾ ಇದೆ ಸರ್. ನಮ್ಮ ಓನರ್ ಇದಾರಲ್ಲ, ಇದು ಫಸ್ಟ್ 10ನೇ ವಾರ್ಷಿಕೋತ್ಸವ ಮಾಡೋಣ, ಆಮೇಲೆ ಒಂದು ಒಳ್ಳೆ ರೆಸ್ಪಾನ್ಸ್ ಮಾಡಿದ್ರೆ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಈ ಎಲ್ಲ ಸ್ಕೀಮ್ಗಳು, ಬಹುಮಾನಗಳು ಇದಕ್ಕೇನಾದರೂ ಅಂದರೆ
ಲಿಮಿಟೆಡ್ ಡೇಸ್ ಇದೆಯಾ ಅಂದ್ರೆ ಹೇಗೆ ಅಂತ ಸರ್? ಲಿಮಿಟೆಡ್ ಡೇಸ್ ಅಂದರೆ ಸರ್ ಇದಕ್ಕೆ ದಿನಗಳು ಇಷ್ಟು ದಿನಗಳು ಅಂತ ಇದೆಯಾ? ಮೂರು ತಿಂಗಳ ಕಾಲ ತೊಗೊಂಡಿವಿ ಸರ್. ಫೆಬ್ರವರಿ ನೆಕ್ಸ್ಟ್ 2026 ತನಕ ಟೈಮ್ ತೊಗೊಂಡಿದ್ವಿ. 3 ತಿಂಗಳ ಟೈಮ್ ತೊಗೊಂಡಿದ್ವಿ. 3 ತಿಂಗಳ ಒಳಗೆ ಏನೋ ಬೇಗ ಆದರೆ ನಾವು ಅನೌನ್ಸ್ ಮಾಡ್ತೀವಿ ಸರ್. ಸೊ ಇದು ಯಾವ ರೀತಿ ಸರ್? ಅಂದ್ರೆ ಇವಾಗ ಗ್ರಾಹಕರು ಯಾವ ರೀತಿ ಬಂದು ಇದಕ್ಕೇನಾದ್ರು ಮೆಂಬರ್ಶಿಪ್ ಆಗಬೇಕಾ ಅಥವಾ ಹೇಗೆ ಹಣವನ್ನು ಕಟ್ಟಬೇಕಾ ಹೇಗೆ ಅಂತ? ಮೆಂಬರ್ಶಿಪ್ ಎಲ್ಲರಿಗೂ ಸರ್ ಅವಕಾಶ ಇದೆ ಇದರಲ್ಲಿ 2500 ಮೆಂಬರ್ ಇರ್ತಾರೆ. ಒಂದು ಕೂಪನ್ 3000 ರೂಪೀಸ್ ಇದೆ. ಅದರಲ್ಲಿ ಯಾರು ಬೇಕಾದ್ ತಗೋಬಹುದು. ಅದೇ 3000 ಕೂಪನ್ ಇದೆ. ಯಾರು ಬಂದು ನಾವು ಕಾಂಟ್ಯಾಕ್ಟ್ ಮಾಡ್ಬೋದು ಸರ್. ಸರಿ, ಇವಾಗ ಇಷ್ಟೆಲ್ಲ ಬಹುಮಾನಗಳ ಸುರಿಮಳೆ ಇಲ್ಲಿದೆ. ಎಸ್ ಸರ್. ಓಕೆನಾ? ಇದರಿಂದ ಜನಗಳಿಗೆ ಏನು ಉಪಯೋಗ ಆಗುತ್ತೆ ಸರ್? ಈ ಸ್ಕೀಮ್ನ ಯಾಕೆ ಜನಗಳು ಉಪಯೋಗ ಇನ್ನೊಂದು ಸರ್ ಹೇಳ್ತೀನಿ. ಬೆಂಗಳೂರಲ್ಲಿ ನಿಮ್ಗೆ ಗೊತ್ತಿದಲ್ಲ ಸರ್ ಎಷ್ಟು ಕಷ್ಟ ಇದೆ. ಒಂದು ಸೈಟ್ ತೊಗೊಳಕ್ಕಾಗಲ್ಲ ಬಡವರಿಗೆ. ಎಷ್ಟೋ ಕನಸಿರುತ್ತೆ ಅವರಿಗೆ, ತೊಗೊಳಕ್ಕೂ ತುಂಬ ಕಷ್ಟಪಡ್ತಾರೆ. ಒಂದು ಸೈಟ್ ತೊಗೊಳಕ ಅಷ್ಟು ಈಸಿ ಅಲ್ಲ ಬೆಂಗಳೂರಲ್ಲಿ. ಹೀಗಾಗಿ ಅಂಥವರಿಗೆ ಒಂದು ಅವಕಾಶ ಸಿಗಲಿ. ನಮ್ಮ ದಾಕ್ಷಾ ಸೋದರ ಕಡೆಯಿಂದ ಒಬ್ಬರು ಈ ಥರ ಮಾಡಿದ್ದಾರೆ. ಅವರು ಅದೃಷ್ಟ ಅವ್ರಿಗೇನೋ ಅಂಥವ್ರಿಗೆ ಮಾತ್ರ ನಾವು ಈ ಕಾನ್ಸೆಪ್ಟ್ ಮಾಡಿವಿ ಸರ್, ಅಷ್ಟೇ. ವೀಕ್ಷಕರೇ, ಇಷ್ಟೊತ್ತು ಕೂಡ ಕೆಲವೊಂದಷ್ಟು ವಿಚಾರಗಳು ನಿಮ್ಗೆ ಹೇಳಿದ್ವಿ. ಸೊ ಇದ್ರ ಬಗ್ಗೆ ಡೀಪಾಗಿ ತಿಳ್ಕೊಳ್ಳಿಕ್ಕೆ ಈ ಎಲ್ಲ ಮಾಹಿತಿಗಳು ಏನು ಸ್ಕೀಮ್ ಇದೆ, ಸೊ ಇದರ ಮಾಲೀಕರಿದ್ದಾರೆ. ನಿಮ್ಮ ಥರನೇ ನನಗೂ ಕೂಡ ಕೆಲವೊಂದಿಷ್ಟು ಕ್ವಶನ್ಸ್ ಇದೆ, ಪ್ರಶ್ನೆಗಳಿದೆ, ಅದನ್ನು ಕೇಳ್ತಾ ಹೋಗ್ತೀನಿ. ಸರ್, ಇಷ್ಟು ಬಹುಮಾನಗಳನ್ನು ತಂದಿದ್ದೀರಿ ಸರ್. ಜನರಲ್ ಆಗಿ ನನ್ನ ಕ್ವಶನ್ ಇದು, ಇದರಿಂದ ಏನೆಲ್ಲ ಲಾಭ ಸರ್ ಜನಗಳಿಗೆ? ನಿಮ್ಮ ಹತ್ರ ಯಾಕೆ ಸ್ಕೀಮ್ಗಳನ್ನ ಇದು ಮಾಡ್ಕೋಬೇಕು? 3000 ಏನಕ್ಕೆ ಕಟ್ಟಬೇಕು ಅಂತ? ಓಕೆ ಸರ್, ನಾನೊಂದು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಇದು ಬಂದು ಮಿಡ್ಲ್ ಕ್ಲಾಸ್ ಪೀಪಲ್ಗೆ ಅಂತ ಮಾಡಿರ್ತಕ್ಕಂಥದ್ದು. ಅಂದರೆ ಅವರು ಒಂದು ಸೈಟು ಕನಸು ಅಂತ ಪ್ರತಿಯೊಬ್ಬರಿಗೂ ಕನಸು ಅಂತ ಇದ್ದೇ ಇರ್ತೈತೆ. 50 ಲಕ್ಷ ಕೊಟ್ಟು 60 ಲಕ್ಷ ಕೊಟ್ಟು ಸೈಟ್ ತೊಗೊಳೋದಕ್ಕೆ ಆಗಲ್ಲ. ಸೊ ಹಾಗಾಗಿ ನಾವೇನು ಮಾಡಿದ್ದೀವಿ, ಒಂದು 2500 ಜನತ್ತವ ಎಲ್ಲರಿಗೂ ಒಂದು ಬೆನಿಫಿಟ್ ಆಗಿ ಅವ್ರ ಪ್ರೈಸು ಬರಬೇಕು. ಇಷ್ಟು ಜನದಲ್ಲಿ ಒಬ್ರಿಗೆ ಯಾರಿಗಾರು ಒಬ್ರಿಗೆ ಅದೃಷ್ಟ ಅನ್ನೋದು ಯಾರು ಇದು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಯಾರಿಗಾರು ಒಬ್ರಿಗೆ ಒಂದು ಸೈಟ್ ಹೊಡೆಯುವಂಥ ಆಪ್ಷನಲ್ಲೂ ನಾವು ಮಾಡಿದ್ದೀವಿ. ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಒಂದು ಇದನ್ನ ನಾವು ಮಾಡಿದ್ದೀವಿ ಸರ್. ಸೊ ಯಾರಾದರೂ ಆಗ್ಬೋದು, ಲಕ್ಕಿ ಪರ್ಸನ್ ಯಾರು ಬೇಕಾದ್ರೂ ಆಗ್ಬೋದು. 2500 ಜನದಲ್ಲಿ ಯಾರು ಬೇಕಾದ್ರೂ ಆಗ್ಬೋದು. ಸೊ ನೀವು ಕೇಳಿದ್ರ ಈಗ ಏನು ಅವ್ರಿಗೆ ಬೆನಿಫಿಟ್ ಅಂತ. ಈಗ ಅವ್ರು ಏನಾಗುತ್ತೆ, ಒಂದು ಸೈಟ್ ತೊಗೊಳೋದಕ್ಕೆ ಒಂದು ಮಿನಿಮಮ್ 40 ರಿಂದ 50 ಲಕ್ಷ ಕೊಡಲೇಬೇಕು. ನೀವು ಎಲ್ಲೇ ಹೋಗ್ತೀನಿ ಅಂತಂದ್ರು ಈಗಿನ ಪ್ರೆಸೆಂಟ್ ಇದರಲ್ಲಿ ಒಂದು 50 ಲಕ್ಷ ಅಂತ ಕೊಡಬೇಕು. ಸೊ ಅವ್ರು ಒಂದು 5 ಲಕ್ಷ ಖರ್ಚು ಮಾಡಿದ್ರೆ ಅವ್ರಿಗೊಂದು ಸ್ವಂತ ಸೈಟ್ ಅಂತ ಅನ್ಬಿಟ್ಟು ಆಗುತ್ತೆ. ಸೊ ಆ ಒಂದು ಟ್ರಸ್ಟ್, ಆಮೇಲೆ ಬಡವರಿಗೆ ಅಂತ ಒಂದು ಮಾಡಿರ್ತಕ್ಕಂಥ ಕಾನ್ಸೆಪ್ಟ್ ಇದು. ಸೊ ಹಾಗೇನೆ ಸರ್, ಇಲ್ಲಿ 5 ಲಕ್ಷ ಮತ್ತು ರಿಜಿಸ್ಟ್ರೇಷನ್ಗೆ ಏನು ಸಂಬಂಧಪಟ್ಟಿರ್ತ ಹಣ ಅದು ಕೂಡ ಅವರೇ ಭರಿಸಬೇಕು. ಸೊ ಇದು ಈ ಸೈಟ್ ಏನಿದೆ ಸರ್, ಈ ಸೈಟ್ ಅವ್ರು ಎಲ್ಲಿ ಕೇಳ್ತಾರೆ ಅಲ್ಲಿ ಕೊಡಿಸ್ತೀರಾ ಅಥವಾ ಹೇಗೆ? ನಿಮ್ಮದೇ ಆಗಿರೋ ಸೈಟ್ ನನ್ನ ಸ್ವಂತ ಸೈಟ್ ಆಗಿರೋದ್ರಿಂದ, ನಂದೇ ಸೈಟ್ ಆಗಿರೋದ್ರಿಂದ, ಸೊ ನಮ್ಮ ಒಂದು ಕಾನ್ಸೆಪ್ಟು ಯಾರಿಗಾರು ಒಬ್ರಿಗೆ ಒಳ್ಳೇದಾಗ್ಲಿ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಅದೇ ಸೈಟ್ನ ಇಟ್ಟು ನಾವು ಸೇಲ್ ಕೊಡ್ತಾ ಇರ್ತಕ್ಕಂಥದ್ದು. ಇದು ಬಂದು ಕೊಡಗೇಹಳ್ಳಿ, ಇದು ಗೊಲ್ರಟ್ಟಿಯಿಂದ ನಿಯರ್ ಬಂದ್ರೆ ಕೊಡಗೇಹಳ್ಳಿ ಅಂತ ಬರುತ್ತೆ. ಆ ಕೊಡಗೇಹಳ್ಳಿ ವಿಲೇಜ್ ಅಲ್ಲಿ ಇರ್ತಕ್ಕಂಥ ಸೈಟ್ ಇದು. ಸೊ ಹಾಗಾಗಿ ಇವಾಗ ಇದು ಬಂದು ಕಾರ್ಪೊರೇಷನ್ ಲಿಮಿಟ್ ಬಂದಿದೆ. ಈ ಖಾತಾ ಇದೆ, ನಾಳೆ ಬೆಳಗ್ಗೆ ರಿಜಿಸ್ಟರ್ ಮಾಡ್ಕೊಳ್ಳೋಂಥ ಸೈಟು. ಯಾರು ತಗೊಂಡ್ರು ಅವ್ರಿಗೆ ಒಳ್ಳೇದಾಗ್ಲಿ ಅಂತ ನನ್ನ ಒಂದು ಕೇಳ್ಕೊತೀನಿ ದೇವರಲ್ಲಿ. ಸೊ 10 ವರ್ಷಗಳನ್ನು ಪೂರೈಸಿರ್ತಕ್ಕಂಥ ದಾಕ್ಷಾ ಸೋಲಾರ್ ಇದರಿಂದ ಸೊ ಇಷ್ಟೆಲ್ಲ ಸ್ಕೀಮ್ಗಳನ್ನು ತಂದಿದ್ದೀವಿ. ಸೊ ಇನ್ನೊಂದು ಪ್ರಶ್ನೆ ಸರ್, ಇಷ್ಟೆಲ್ಲ ಇದ್ ಮಾಡ್ತೀರಿ, ಇದ್ರಲ್ಲಿ ಏನಾದ್ರು ಮೋಸ ಇದೆಯಾ, ದೋಖಾ ಇದೆಯಾ ಅಂತ ಕೇಳೋರು ಇರ್ತಾರೆ. ಈಗ ನೋಡಿ ಸರ್, ಬೇರೆಯವರು ಸೈಟ್ ಬೇರೆಯವ್ರದ್ದು ಯಾರ್ದೋ 3ನೇ ವ್ಯಕ್ತಿದ್ದು ಸೈಟ್ ಆಗಿದ್ರೆ ಅವು ಇರ್ಬೋದಪ್ಪ, ಒಂಥರ ಏನೋ ಮೋಸ ಮಾಡ್ಬಿಡ್ತಾರೆ ಅನ್ನೋ ಉದ್ದೇಶ ನಮ್ದು ಇರ್ತಿತ್ತು. ಬಟ್ ಇದು ನಂದೇ ಸ್ವಂತ ಸೈಟ್ ಆಗಿರೋದ್ರಿಂದ ಇದ್ರೊಳಗೆ ಯಾವುದೇ ತರದ ಮೋಸ ಅಂತೂ ಆಗಲ್ಲ. ಈಗ ಆಮೇಲೆ 2500 ಜನ ಕಸ್ಟಮರ್ಸ್ ಏನಿದ್ದಾರೆ, ಪ್ರತಿಯೊಬ್ಬರಿಗೂ ಒಂದು ಗಿಫ್ಟ್ ಅಂತ ಕೊಡ್ತೀವಿ. ಯಾರಿಗೂ ಒಂದು ಮೋಸ ಆಗಂತೂ ಇರಲ್ಲ. ಬಟ್ ಏನು ನಾವು ಒಂದು 3 ತಿಂಗಳು ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀವಿ. ಸಪೋಸ್ ಒಂದು 3 ತಿಂಗಳು ಒಳಗಡೆ ಆಗ್ಲಿಲ್ಲ ಅಂತ ಅಂದ್ರೆ 1 ತಿಂಗಳು ಎಕ್ಸ್ಟೆಂಡ್ ಆಗ್ಬೋದು, ಇಲ್ಲ 3 ತಿಂಗಳಿಗಿಂತ ಮುಂಚೆನೂ ಆಗೋಗ್ಬಿಡ್ಬೋದು ಅಂತ ನನ್ನ ಒಂದು ಅನಿಸಿಕೆ ಸರ್. ಯಾಕೆಂದ್ರೆ ಈಗ 2500 ಜನ ಮಾಡೋದಕ್ಕೂ ನಿಮ್ಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಇದೆ ಅಂತ. ಬಟ್ ನಾವೊಂದು ಜನಗಳನ್ನೆಲ್ಲ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದೀವಿ. ಯಾವ ಕಸ್ಟಮರ್ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ಅದ್ರ ಮೇಲೆ ನಾವು ಈ ಒಂದು ಇದನ್ನ ಆದಷ್ಟು ಬೇಗ ಮುಗಿಸೋಣ ಅಂತ ನಾವು ಇದು ಮಾಡ್ತಾ ಇದೀವಿ ಸರ್. ಹಾಗೇನೆ ಸರ್, ಇದಕ್ಕೆ ಏನಾದ್ರು ದಿನಗಳು ನಿಗದಿ ಮಾಡಿದೀರಾ ಅಂತ? ಇಷ್ಟು ದಿನನೇ ಇರುತ್ತೆ ಅಂತ ಏನಾದ್ರು ಇದೆಯಾ? ಅದೇ ನಾವು ಈಗ ಒಂದು 3 ಮಂತ್ಸ್ ಅಂತಾನೆ ಮಾಡಿದೀವಿ. ಈಗ ಏನು ಅಂತಂದ್ರೆ 21/11/2025 15/2/2026 ಅಂದ್ರೆ ಫೆಬ್ರವರಿ 26 ತನಕನೂ ನಾವು ಒಂದು ಟೈಮ್ ಮಾಡಿದೀವಿ, 3 ತಿಂಗಳಿಗೆ. ಬಟ್ ಏನು ಅಂತಂದ್ರೆ ನನ್ನ ಒಂದು 3 ತಿಂಗಳು ಒಳಗಡೆ ಆಗ್ಲಿಲ್ಲ ಅಂದ್ರೆ 1 ಮಂತ್ ಎಕ್ಸ್ಟೆಂಡ್ ಆಗ್ಬೋದು. 3 ತಿಂಗಳು ಒಳಗಡೆನೆ ಆಗೋಯ್ತು ಅಂದ್ರೆ ಇಮಿಡಿಯೇಟ್ಲಿನೂ ಮಾಡ್ತೀವಿ ನಾವು. ಸೊ ಆ ತರ ಇದು ಮಾಡ್ಕೊಂಡಿದ್ದೀವಿ.
ಸೊ ಅದಕ್ಕೇನು ಟೈಮ್ ಲಿಮಿಟ್ಸ್ ಅಂತ ಏನಿಲ್ಲ. ಬಟ್ ಇದ್ರೊಳಗೆ ಏನು ಅಂದರೆ ಒಂದ್ಸಲಿ ಒಬ್ಬ ಕಸ್ಟಮರ್ ಒಂದು ಕೂಪನ್ ತಗೋಬೋದು, 10 ಕೂಪನ್ ತಗೋಬೋದು, 20 ಕೂಪನ್ ಬೇಕಾದ್ರೆ ತಗೋಬೋದು, ಅವರು ಎಷ್ಟು ಬೇಕಾದ್ರೂ ತಗೋಬೋದು. ಸೊ ಇದು ಕಂಪ್ಲೀಟ್ ಗ್ರಾಹಕರಿಗೆ ಅಂತಾನೆ ಕೊಡ್ತಕ್ಕಂಥ ಒಂದು ಬೆನಿಫಿಟ್. ಹೌದು. ಓಕೆ ಸರ್, ನೀವು ಒಂದ್ಸತಿ ಹೇಳ್ಬಿಡಿ ಏನೆಲ್ಲ ಇದೆ ಆಫರ್ಸ್ಗಳು ಲೀಸ್ಟ್ ಒಂದ್ಸತಿ ಹೇಳ್ಬಿಡಿ ಸರ್. ನಮಸ್ತೆ. ಒಂದನೇ ಬಹುಮಾನವಾಗಿ 3 ಜಾರ್ ಮಿಕ್ಸಿ. ಇದು ಬ್ರಾಂಡೆಡ್, ಯಾವುದು ಅನ್ಬ್ರಾಂಡೆಡ್ ಅಲ್ಲ, ಎಲ್ಲ ಬ್ರಾಂಡೆಡ್ ಅಲ್ಲೇ ಕೊಡ್ತಾ ಇರತಕ್ಕಂಥದ್ದು. 3 ಜಾರ್ ಮಿಕ್ಸಿ ಬಂದು ಪ್ರೆಸ್ಟೀಜ್ ಅಲ್ಲಿ ಕೊಡ್ತಾ ಇದೀವಿ, 45 ಜನಕ್ಕೆ ಕೊಡ್ತಾ ಇದೀವಿ. ಆಮೇಲೆ ಎರಡನೇ ಬಹುಮಾನವಾಗಿ 2 ಬರ್ನರ್ ಸ್ಟವ್, ಅದು ಸಹ ಪ್ರೆಸ್ಟೀಜ್ ದೇನೆ 200 ಜನಕ್ಕೆ ಕೊಡ್ತಾ ಇದೀವಿ. ಮೂರನೇ ಬಹುಮಾನ ಬಂದು 10 ಲೀಟರ್ದು ಕುಕ್ಕರ್ ಕೊಡ್ತಾ ಇದೀವಿ, ಇದು ಸಹ ಪ್ರೆಸ್ಟೀಜ್ ಇದೇನೆ 200 ಜನಕ್ಕೆ ಕೊಡ್ತಾ ಇದೀವಿ. ಆಮೇಲೆ ಇದು ಬಂದು 4ನೇ ಬಹುಮಾನ ಬಂದು ವಿ-ಗಾರ್ಡ್ ಅವ್ರದ್ದು ಸೀಲಿಂಗ್ ಫ್ಯಾನ್ ಕೊಡ್ತಾ ಇದೀವಿ. ಅದು ಆಲ್ಮೋಸ್ಟ್ ಕಾಸ್ಟ್ ವಿ-ಗಾರ್ಡ್ ಅಂತಂದ್ರೆ ನಿಮಗೆ ಗೊತ್ತಿರುತ್ತೆ ಬ್ರಾಂಡೆಡ್ ಅಲ್ಲಿ. ಸೊ ಹಾಗಾಗಿ ಅದು 1025 ಜನಕ್ಕೆ ಕೊಡ್ತಾ ಇದೀವಿ. ಆಮೇಲೆ ನಮ್ದೇ ಸೋಲಾರ್ ಆಗಿರೋದ್ರಿಂದ 5ನೇ ಬಹುಮಾನ ಒಬ್ರು 100 ಲೀಟರ್ಗೆ ಒಂದು ಕಸ್ಟಮರ್ಗೆ ನಾವು ಕೊಡ್ತಾ ಇದೀವಿ. 6ನೇ ಬಹುಮಾನ ಬಂದು 32 ಇಂಚದು LED TV ಕೊಡ್ತಾ ಇದೀವಿ ಒಬ್ರಿಗೆ. 7ನೇ ಬಹುಮಾನ ಬಂದು ಒಂದು ವಾಟರ್ ಪ್ಯೂರಿಫೈರ್ ಕೊಡ್ತಾ ಇದೀವಿ. 8ನೇ ಬಹುಮಾನ ಬಂದು 15 ಲೀಟರ್ ಗೀಸರ್ ಕೊಡ್ತಾ ಇದೀವಿ ಒಬ್ರಿಗೆ ಕಸ್ಟಮರ್ಗೆ. ಅದಾಗೆ 9ನೇ ಬಹುಮಾನ ಬಂದು 1150 ಅಡಿ ಸೈಟ್ ಮೆಜರ್ಮೆಂಟ್ ಇರುವಂಥದ್ದು ಒಂದು ಸೈಟ್ನ ಒಬ್ಬ ಕಸ್ಟಮರ್ಗೆ ಫ್ರೀಯಾಗಿ ಕೊಡ್ತಾ ಇದೀವಿ. 1025 ಜನಕ್ಕೆ ಐರನ್ ಬಾಕ್ಸ್ ಕೊಡ್ತಾ ಇದೀವಿ. ಇದು ಸಹ ಒಳ್ಳೆ ಬ್ರಾಂಡೆಡ್ ಇರೋಂಥದ್ದನ್ನೇ ಐರನ್ ಬಾಕ್ಸ್ ನಾವು ಕೊಡ್ತಾ ಇದೀವಿ. ಉಷಾದು ಬ್ರ್ಯಾಂಡು, ಅವ್ರದೇನೆ ಬ್ರ್ಯಾಂಡ್ ಕೊಡ್ತಾ ಇದೀವಿ. ವೀಕ್ಷಕರೇ, ನೋಡಿದ್ರಲ್ಲ, ಇಷ್ಟೆಲ್ಲ ಬಹುಮಾನಗಳನ್ನ ನಿಮ್ಗೆ ಹಾಕೊಳ್ಬೇಕಂದ್ರೆ ನೀವು ಮಾಡ್ಬೇಕಾಗಿರೋದು ಇಷ್ಟೇನೆ, ಸಿಂಪಲ್ ಆಗಿ ಮೆಂಬರ್ಶಿಪ್ ಆಗಿ ಅಂತ ಹೇಳಿ. ಸೊ ಸರ್, ಮೆಂಬರ್ಶಿಪ್ ಆದ್ರೂ ಸಹ ಮೆಂಬರ್ಶಿಪ್ ಅನ್ನೋ ತರನೇ ಆಯ್ತು ಲೆಕ್ಕ. ಇಲ್ಲ ಅಂತಂದ್ರೆ ಏನಾಗುತ್ತೆ, ಒಂದ್ಸಲಿ 3,000 ರೂಪಾಯಿ ಕೊಟ್ಟು ಈಗ ಅವ್ರು ಎಲ್ಲೋ ಹೋಗ್ತಾರೆ, ಎಲ್ಲೋ ಒಂದು ಪಾರ್ಟಿ ಮಾಡಿದಾಗ ಆಗ್ಲಿ 3,000 ರೂಪಾಯಿ ಅವ್ರದ್ದು ದೊಡ್ಡದು ಅನ್ಸಲ್ಲ. ಒಂದ್ 3,000 ರೂಪಾಯಿಯಲ್ಲಿ ಅವ್ರು ಹಾಕಿರ್ತಕ್ಕಂಥ ಏನು 3,000 ರೂಪಾಯಿ ಕೊಡ್ತಾ ಇದಾರೆ ಅದಕ್ಕೆ ವರ್ತಬಲ್ ಐಟಮ್ಸ್ ಸಿಗುತ್ತೆ. ಅವತ್ತಿನ ದಿನ ಏನು ನಾವು ಇದನ್ನ ಮಾಡ್ತಾ ಇದೀವಿ, ಅವ್ರು ಇದ್ರ ದಿವಸ ಅವ್ರು ಪ್ರತಿಯೊಬ್ಬರಿಗೂ ಲಂಚು ಮತ್ತೆ ಡಿನ್ನರ್ ಇದ್ದೇ ಇರುತ್ತೆ. ಸೊ ಅವತ್ತು ದಿವಸ ಅವ್ರಿಗೂ ಪ್ರತಿಯೊಬ್ಬರಿಗೆ ಅವರು ಮತ್ತೆ ಅವ್ರ ಜೊತೆ ಇನ್ನೊಬ್ರು ಯಾರು ಬೇಕಾದ್ರೂ ಬರ್ಬೋದು, ಇಬ್ರಿಗೆ ಅವ್ರಿಗೆ ಊಟದ ವ್ಯವಸ್ಥೆ ಎಲ್ಲ ಇರುತ್ತೆ. ಎಲ್ಲ ಒಂದೇ ದಿನ ಆಗಿರೋದ್ರಿಂದ ಎಲ್ಲ ಒಂದೇ ದಿನನೇ ಕ್ಲಿಯರ್ ಮಾಡ್ಕೊಡ್ತೀವಿ. ಈಗ ಇದು ಒಂದು ದಿನ, ಇನ್ನೊಂದು ಒಂದು ದಿನ ಅಂತ ಏನಿಲ್ಲ, ಇದೆಲ್ಲ ಒಂದೇ ಇದು ಮಾಡ್ತಾ ಇದೀವಿ. ಇದು ಬಂದು ಕೊಡಗೇಹಳ್ಳಿಲಿ RR ಕಲ್ಯಾಣ ಮಂಟಪ ಅಂತ ಇದೆ, ಅದರೊಳಗೆ ಆಲ್ರೆಡಿ ಬುಕ್ ಮಾಡಿದೀವಿ. ಸೊ ಅವರು ನಮ್ ಕನ್ವಿನಿಯನ್ಸ್ ಮಾಡ್ಕೊಂಡು ನೀವು ಮಾಡಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಎಲ್ಲ ಅಲ್ಲೇನೆ ಮಾಡ್ತಾ ಇದೀವಿ. ಇದಕ್ಕೂ ನೀವೇ ಬರಬೇಕು ಖಂಡಿತ. ನಾನು ಅದು ನಿಮ್ಮ ಇದರಿಂದನೇ ಲೈವ್ ಅಲ್ಲೇ ಎಲ್ಲ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡೋ ಅಂಥದ್ದನ್ನು ನಿಮ್ಮಿಂದನೇ ಮಾಡಿಸೋಣ ಅಂತ ಪ್ಲಾನ್ ಆಗಿದೆ. ಎಸ್ ಸರ್, ಈಗ ನಾನು ಕೊನೆಯದಾಗಿ ಹೇಳ್ತೀನಿ ಸರ್, 3,000 ಕಟ್ಟತಕ್ಕಂಥ ಗ್ರಾಹಕರಿಗೆ ಕೆಲವೊಂದಷ್ಟು ಸರ್ ಏನೋ ಮತ್ತೆ 3,000 ಕಟ್ಟಿ ಏನೇನು ಆಗ್ಬೋದೇನೋ ಅಂತ ಕೆಲವೊಂದು ಕ್ವಶನ್ ಕಾಣಿದೆ ಜನರಲ್ ಆಗಿ. ಸೊ ಕೊನೆಯದಾಗಿ ಏನ್ ಹೇಳ್ತೀವಿ ಸರ್ ಗ್ರಾಹಕರಿಗೆ? ಸರ್, ಇದ್ರೊಳಗೆ ಯಾವುದೇ ಮೋಸ ಹೋಗುವಂಥದ್ದು ಏನು ಇಲ್ಲ. ಪ್ರತಿಯೊಬ್ಬ ಗ್ರಾಹಕರಿಗೂ ಒಂದೊಂದು ಬಹುಮಾನ ಅಂತೂ ಇದ್ದೇ ಇರುತ್ತೆ. ಆಮೇಲೆ ನಾವು ಇನ್ನೊಂದು ಆಪ್ಷನ್ ಕೊಟ್ಟಿದ್ದೀವಿ, ಒಂದೇ ಸಲ 3,000 ಕಟ್ಟಕ್ಕಾಗಲಿಲ್ಲ ಅಂತಂದ್ರೆ 1,000 ಅಂತ 3 ಸಲ ಕಟ್ಕೋಬಹುದು. ಅದನ್ನು ಆಪ್ಷನ್ ಮಾಡಿದೀವಿ ಕಸ್ಟಮರ್ಗೆ. ಏಕೆಂದ್ರೆ ಕೆಲವರು 3,000 ರೂಪಾಯಿ ಒಟ್ಟಿಗೆ ಕಟ್ಟಕ್ಕಾಗಲ್ಲ ಅನ್ನೋವಂಥವ್ರು ಇರ್ತಾರೆ. ಸೊ ಅಂಥವ್ರಿಗೂ ಸಹ 1,000 3 ತಿಂಗಳಿಗೆ ಕಟ್ಕೊಳ್ಳೋವಂಥದ್ದು ಆಪ್ಷನ್ ಕೊಟ್ಟಿದ್ದೀವಿ. ಆಮೇಲೆ ಇದ್ರೊಳಗೆ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಪ್ರೈಸ್ ಅಂತೂ 100% ಇದ್ದೇ ಇರುತ್ತೆ. ಯಾವುದೇ ಕಾರಣಕ್ಕೂ ಮೋಸ ಆಗುವಂಥದ್ದು ಚಾನ್ಸ್ ಇಲ್ಲ. ಆಮೇಲೆ ಇದು ಬಂದು ಈಗ ಬೇರೆ ಸುಮಾರು ನೋಡಿದೀವಿ ನಾವು ಎಲ್ಲ ಮೋಸ ಮಾಡೋದು, ಈಸ್ಕೊಂಡು ಹೋಗಿರೋರು ಆ ಥರ ಇದೆ. ಬಟ್ ಆ ಥರ ಮೋಸ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ನಮ್ಮ ಉದ್ದೇಶ ಏನು, 10 ವರ್ಷ ಆಗಿರೋದ್ರಿಂದ ಗ್ರಾಹಕರಿಗೆ ಏನಾದರೂ ಒಂದು ತಲುಪಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮ ಮನಸ್ಸಿಂದ ನಾವು ಮಾಡ್ತಾ ಇರ್ತಕ್ಕಂಥದ್ದು ಒಂದು ಇದು. ಎಸ್ ಸರ್, ದಾಕ್ಷಾ ಸೋಲಾರ್ ಕಂಪ್ನಿ. ಸೊ ಸರಿಯಾದ ಅಡ್ರೆಸ್ ಅಂದ್ರೆ ವಿಳಾಸ ಎಲ್ಲಿ ಬರುತ್ತೆ, ಹೇಗೆ ಯಾವ ರೀತಿ ನಿಮ್ಮನ್ನ ಸಂಪರ್ಕಿಸಬೇಕು ಸರ್? ಇದು ಬಂದು ಮಾಗಡಿ ಮೇನ್ ರೋಡು, ಸೀಗೇಹಳ್ಳಿ ಗೇಟ್ ಅಂತ ಬರುತ್ತೆ. ಇಲ್ಲಿ ರಾಶಿ ರೆಸಿಡೆನ್ಸಿ ಅಪೋಸಿಟ್ ಇರ್ತಕ್ಕಂಥ ಶೋರೂಮ್ ನಮ್ಮದು. ಇಲ್ಲಿ ಬೆಂಗಳೂರು ಟು ಮಾಗಡಿಗೆ ಹೋಗುವಂಥ ರೋಡಲ್ಲೇ ಮೇನ್ ರೋಡ್ಗೆ ಬರ್ತಕ್ಕಂಥ ಮೇನ್ ರೋಡಲ್ಲೇ ಇರ್ತಕ್ಕಂಥ ಜಾಗ ನಮ್ಮದು. ಆಫೀಸು ಎಲ್ಲನೂ ಇಲ್ಲೇ ಇದೆ. ಸೊ ನೀವು ಬಂದರೆ ನೀವು ಗೂಗಲಲ್ಲೂ ಚೆಕ್ ಮಾಡ್ಕೊಬೋದು. ಒಂದ್ಸಲಿ ಹಾಕ್ಕೊಂಡು ದಾಕ್ಷಾ ಸೋಲಾರ್ ಅಂತ ಹಾಕಿದ್ರೆ ನಿಮಗೆ ಕರೆಕ್ಟಾಗಿ ಅಡ್ರೆಸ್ ಎಲ್ಲ ಬರುತ್ತೆ. ಸೊ ಹಾಗಾಗಿ ನೀವು ನಮ್ಮದು ಯಾವುದೇ ಒಂದು ಮೋಸ ಮಾಡುವಂಥದ್ದೇ ಆಗಲಿ ಇಲ್ಲ ಚೀಟ್ ಮಾಡುವಂಥ ಉದ್ದೇಶ ಅಂತೂ ಇಲ್ವೇ ಇಲ್ಲ, ಖಂಡಿತ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೆಲ್ಲ ಮಾಹಿತಿಗಳನ್ನು ಮಾಲೀಕರು ತಿಳಿಸ್ಕೊಟ್ರು. ನಿಮ್ಗೇನಾದರೂ ಒಂದು ವೇಳೆ ಏನಾದರೂ ಕನ್ಫ್ಯೂಸ್ ಇದ್ದರೆ ನಿಮಗೆ ತಲೆ ಕೆಡಿಸ್ಕೊಂಬೇಡಿ, ಡಿಸ್ಪ್ಲೇ ಮೇಲೆ ನಂಬರ್ ಇದೆ. ಸೊ ಆ ನಂಬರ್ಗೆ ಕರೆ ಮಾಡಿ ಇನ್ನಷ್ಟು ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳಿ. ನೀವು ಇಲ್ಲಿ ಸುಮಾರು ಒಂದು 5 ಕೂಪನ್ ತಗೊಂಡಿದ್ದೀರಿ ಸರ್? ಹೌದು, ಅದು ಗೊತ್ತಾಯ್ತು. ಸೊ ಸತತವಾಗಿ ಇಲ್ಲಿ ಎಷ್ಟು ವರ್ಷದಿಂದ ನೀವು ಇಲ್ಲಿ ಗ್ರಾಹಕರಾಗಿದ್ದೀರಿ ಅಂತ? ಸರ್, ನಾವು ಈ ದಕ್ಷ ಎಂಟರ್ಪ್ರೈಸಸ್ ಏನು ಓಪನ್ ಆಯ್ತು ಅಲ್ಲಿಂದ ನಾವು ಗ್ರಾಹಕರೇ ಆಗಿದ್ದೀವಿ. ನಮ್ಮಲ್ಲಿ ಇವರಲ್ಲಿ ಏನೆಲ್ಲಿ ಐಟಮ್ಸ್ ಇದೆ, ನಮ್ಮ ರಂಗಸ್ವಾಮಿ ಅವ್ರದ್ರಲ್ಲಿ ಅದರಲ್ಲಿ ಸುಮಾರು ಐಟಮ್ಸ್ ನಮ್ಮ ಮೈಲಿದೆ. ಇವರಲ್ಲಿ ಆಲ್ಮೋಸ್ಟ್ ಎಲ್ಲ ಐಟಮ್ಸ್ ನಮ್ಮ ಮೈಲಿ ಅವೇ ಯೂಸ್ ಮಾಡ್ತಾ ಇರೋದು. ನನ್ನ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ನಾನು ಇದನ್ನೇ ಕೊಡಿಸಿರೋದು. ಸೊ ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದಾರೆ. ಸೊ 10 ವರ್ಷದಿಂದನೂ ಈ ಏರಿಯಾದಲ್ಲಿ ಆಕ್ಚುಲಿ
ಇಲ್ಲಿ ಏರಿಯಾದಲ್ಲಿ ಇಂಥ ಅಂಗಡಿಗಳು ಇರಲೇ ಇಲ್ಲ ಅಂಥ ಟೈಮಲ್ಲಿ ಓಪನ್ ಮಾಡಿದ್ರು. ಸೊ ಅವಾಗಿಂದ ನಮಗೆ ನಾವೆಲ್ಲೋ ಸಿಟಿ ಹುಡುಕೊಳ್ಬೇಕಾಯ್ತು. ನಾನು ಆ್ಯಕ್ಚುಲಿ ಮಾಗಡಿಯಿಂದ ಬಂದಿರೋದು. ಸೊ ನಮ್ಮ ಮಾಗಡಿಯಿಂದ ನಮ್ಮ ಮನೆ ಮಾಗಡಿ. ಸೊ ನಮ್ಮ ಮಾಗಡಿ ರೋಡ್ಲಿ ಇರೋದ್ರಿಂದ ಇದು ನಾವು ಭಾಳ ಇಲ್ಲಿಂದ ಮುಂದಕ್ಕೆ ತಾರಕೆರೆ ಇದ್ದೆ, ಅಲ್ಲಿಂದ ಆಚೆಗೆ ಇಂಥ ಯಾವುದೋ ಅಂಗಡಿನೇ ಇರಲಿಲ್ಲ. ಸೊ ಅವಾಗ ನಮ್ಗೆ ಭಾಳ ಅನುಕೂಲ ಆಯಿತು ಇವ್ರು ಅಂಗಡಿಯಲ್ಲಿ ಓಪನ್ ಮಾಡಾದ್ಮೇಲೆ. ಸೊ ಅಲ್ಲಿಂದ ನಾವು ಕಸ್ಟಮರ್ಸು, ನನ್ನ ಸ್ನೇಹಿತರುಗಳು, ಅಲ್ಲಿ ನಮ್ಮ ಸರೌಂಡಿಂಗ್ ಏರಿದ್ದಾರೆ, ನಮ್ಮ ಕುಟುಂಬದವ್ರು ಇರ್ಬೋದು ಅಥವಾ ನಮ್ಮ ಅಕ್ಕಪಕ್ಕದವ್ರು ಇರ್ಬೋದು, ಎಲ್ಲರೂ ಕಸ್ಟಮರ್ಸ್ ಸರ್ ಇವ್ರಿಗೆ ನಾವು. ಸೊ ಹಾಗೇನೆ ಸರ್ ಇಲ್ಲಿ ದಾಕ್ಷ ಕಂಪ್ನಿಯಲ್ಲಿ ದಾಕ್ಷ ಸೋಲಾರ್ ಕಂಪ್ನಿಯಲ್ಲಿ ಬಂಪರ್ ಆಫರ್ಗಳು ನಡೀತಿದೆ. ನೀವು ಕೂಡ 5 ಟೋಕನ್ ತಗೊಂಡಿದ್ದೀರಿ. ಹೌದು. ಸೊ ಏನ್ ಹೇಳ್ತೀರಿ ಸರ್, ಇನ್ನು ತಗೊಳ್ತಕ್ಕಂಥ ಬೇಜಾನ್ ಆಸಕ್ತಿ ಇರ್ತಾರೆ ತುಂಬಾ ಜನ. ಇಲ್ಲ, ಖಂಡಿತವಾಗ್ಲೂ ನೋಡಿ ಇವ್ರು ಏನು ಮಾಡಿದ್ದಾರೆ ಯಾಕೆಂದರೆ ಇದು ಸಿಟಿ, ಈ ಕಡೆ ನಾವು ಮುಂದಕ್ಕೆ ಹೋದ್ರೆ ಸಿಟಿ ಸಿಗುತ್ತೆ, ಈ ಕಡೆ ಹಿಂದಕ್ಕೆ ಹೋದ್ರೆ ಹಳ್ಳಿ. ಸೊ ಇಲ್ಲಿ ಮಾಗಡಿ, ಈ ಕಡೆ ತಾವರೆಕೆರೆ, ಆಚೆವರೆಲ್ಲ ಹಳ್ಳಿ. ಸೊ ಇದಕ್ಕೇನಂದರೆ ಕೆಲವು ಏನಂದರೆ ಈಗ ಫಾರ್ ಎಕ್ಸಾಂಪಲ್ ಇರೋ ಸ್ನೇಹಿತರು ನೋಡಿ ಇಲ್ಲಿ ಇದಿಟ್ಟಿದ್ದಾರೆ, ಒಂದು ಸೈಟೆಲ್ಲ ಇಟ್ಟಿದ್ದಾರೆ. ಸೊ ಇಲ್ಲಿದ್ದು ಹಳ್ಳಿಯಲ್ಲಿ ಜೀವನ ಮಾಡೋರಿಗೆ ಇವ್ರಿಗೆ ಒಟ್ಟಿಗೆ ಕಟ್ಟಿತ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಸೊ ಇವ್ರು ಏನು ಕೂಪನ್ ಮುಖಾಂತರ ಕಟ್ಕೊಂಬರಿ 3,000 ಕೊಟ್ಟು ಕೂಪನ್ ತಗೊಂಡಿರ್ತೀವಿ, ಅದೊಂದು ಅದೃಷ್ಟ ಹೇಳೋಕ್ಕಲ್ಲ ಯಾರಿಗೆ ಯಾವಾಗ ಒಲಿಯುತ್ತೆ ಅಂತೇಳಿ. ಸೊ ಹಾಗಾಗಿ ಇದು ಹಳ್ಳಿ ಕಡೆಯವ್ರಿಗೆ ಇದು ಭಾಳ ಒಳ್ಳೆ ಇದು ಸ್ಕೀಮ್. ಆ್ಯಕ್ಚುಲಿ ಸ್ನೇಹಿತರು ಏನು ಮಾಡಿದ್ದಾರೆ ಇದು ಇದ್ರ ನಿಜವಾಗ್ಲೂ ತಗೊಂಡ್ರೆ ಹಳ್ಳಿ ಕಡೆಯವ್ರಿಗೆ ಭಾಳ ಅನುಕೂಲ ಆಗುತ್ತೆ. ಯಾಕೆ ನಾವು ಕಳ್ಕೊಳ್ಳೋದೇನಿಲ್ಲ ಇದರಲ್ಲಿ. ನಾವೇನು 3,000 ಕೊಟ್ಟು ಟೋಕನ್ ತಗೋತೀವಿ, ಅದಕ್ಕೇನು ಬೆನಿಫಿಟ್ ಅದು ಸಿಗುತ್ತೆ, ಅದು 100%. ಸೊ ಅದಲ್ಲದೆ ನಮ್ಮ ಅದೃಷ್ಟ ಇದ್ದರೆ ಯಾವುದು ಒಳ್ಳೆ ಇದು ಸಿಗ್ಬೋದು. ಸೊ ಹಂಗಾಗಿ ಸಿಟಿ ಕಡೆಗೆ ಏನಂದರೆ ದುಡ್ಡು ಯಾವಾಗ ಇರುತ್ತೆ ಅವ್ರು ತಗೊಂಡ್ಬಿಡ್ತಾರೆ, ಹಳ್ಳಿ ಕಡೆಗೆ ಒಟ್ಟಿಗೆ ಕೊಟ್ಟು ತಗೊಳಕ್ಕಾಗಲ್ಲ. ಸೊ ಅದರಿಂದ ಇವ್ರು ಏನು ಮಾಡಿದ್ದಾರೆ ಸ್ನೇಹಿತರು ನಿಜವಾಗ್ಲೂ ಭಾಳ ಒಳ್ಳೆಯದು. ನಾನು ಒಬ್ಬ ಕಸ್ಟಮರ್ ಆಗಿ ಹೇಳ್ತಾ ಇದ್ದೀನಿ, ನಮ್ಮ ಹಳ್ಳಿ ಕಡೆ ಜನ ಏನಿದ್ದಾರೆ, ನಮ್ಮ ಮಾಗಡಿ ಸರೌಂಡಿಂಗ್ ಈ ಕಡೆ ಮುಂದಕ್ಕೆ ಅವ್ರು ನಿಜವಾಗ್ಲೂ ತಗೊಳ್ಳಿದ್ರನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾನು ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ ಸರ್. ಸರ್, ದಾಕ್ಷ ಸೋಲಾರ್ ಕಂಪ್ನಿಯಲ್ಲಿ ನೀವು ಎಷ್ಟು ವರ್ಷದಿಂದ ಗ್ರಾಹಕರಾಗಿದ್ದೀರಿ, ಕಸ್ಟಮರ್ ಆಗಿದ್ದೀರಿ? 2-3 ವರ್ಷದಿಂದ ಕಸ್ಟಮರ್ ಆಗಿ 2-3 ವರ್ಷದಿಂದ ಕಸ್ಟಮರ್ ಆಗಿದ್ದೀರಿ ಸರ್. ಇಲ್ಲಿ ಕೂಡ ಒಂದು ಬಂಪರ್ ಆಫರ್ ನಡೀತಿದೆ. ಸೊ ನೀವು ನನಗೂ ಗೊತ್ತು ಬಂಪರ್ ಆಫರ್ ಇದೆ ಅಂದ್ಬಿಟ್ಟೆ ಬಂದಿದ್ದೀನಿ. 3 ವರ್ಷದಿಂದ ನಾನು ಇಲ್ಲಿ ರೆಗ್ಯುಲರ್ ಕಸ್ಟಮರೇ. ಏನೋ ಹೊಸ್ದಾಗಿ ಸೈಟ್ ಎಲ್ಲ ಕೊಡ್ತೀನಿ ಅಂತ ಏನೋ ಹಾಕಿದ್ದಾರೆ, ನೋಡೋಣ ಪರವಾಗಿಲ್ಲ. 3,000 ರೂಪಾಯಿ ಕೊಟ್ಟು ಕೂಪನ್ ತಗೊಳ್ಳೋದ್ರೊಳಗೆ ಏನು ಮೋಸ ಏನಿಲ್ಲ, ಆರಾಮಾಗಿ ತಗೋಬೋದು. ಫಸ್ಟ್ ಟೈಮ್ ಎಲ್ಲೂ ಈ ಥರ ಯಾರು ಸೈಟ್ ಕೊಡ್ತೀನಿ ಯಾರು ಮೆನ್ಷನ್ ಮಾಡಿಲ್ಲ, ಫಸ್ಟ್ ಟೈಮ್ ಮೆನ್ಷನ್ ಮಾಡಿದ್ದಾರೆ. ನೋಡೋಣ, ನಾವು ಒಂದ್ಸಲ ಅದೃಷ್ಟ ಇದ್ದರೆ ನಮಗೂ ಸಿಗ್ಬೋದು, ಇಲ್ಲ ಬೇರೆಯವ್ರಿಗೆ ಸಿಗ್ಬೋದು. ಯಾರೇ ಇದ್ರು ಬಂದು ದಕ್ಷ ಸೋಲಾರ್ ಹತ್ರ ಬಂದು ಕೂಪನ್ ಪರ್ಚೇಸ್ ಮಾಡ್ಕೋಬೋದು. ಏನು ಮೋಸ ಆಗೋ ಅಂಥದ್ದೆಲ್ಲ ಏನಿಲ್ಲ. ನಾನು 2-3 ವರ್ಷದಿಂದ ರೆಗ್ಯುಲರ್ ಕಸ್ಟಮರ್. ಎಸ್ ಸರ್. ಹಾಗೇನೆ ಇವಾಗ ಸಾಮಾನ್ಯವಾಗಿ ಎಲ್ಲೋ ಒಂದು ಕಡೆ ಸೈಟ್ ತಗೋಬೇಕಂದ್ರೆ ಏನೋ ಒಂದು ಚಿಕ್ಕದಾಗಿ ತಗೊಳ್ತೀವಿ ಅಂದ್ರೆ ಒಂದು 50-60 ಲಕ್ಷ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಒಂದು 5 ಲಕ್ಷ ಒಂದು ಸೈಟ್ ಕೊಡ್ತಿದಾರಲ್ಲ, ಸೊ ಅದ್ರ ಬಗ್ಗೆ ನೀವು ಎಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀರಿ ಸರ್? ಇಲ್ಲಿಗ ಸೀಗೆಹಳ್ಳಿಲೇ ತಗೋತೀನಿ ಅಂದ್ರೆ 40 ಲಕ್ಷ ರೂಪಾಯಿ ಕಮ್ಮಿ ಎಲ್ಲೂ ಸೈಟ್ ಇಲ್ಲ ಸರ್. ಸೀಗೆಹಳ್ಳಿ ನಿಯರ್ ಬೈ ಕೊಡಗೆಹಳ್ಳಿ 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂದ್ರೆ ಕಣ್ಣು ಮುಚ್ಕೊಂಡು ತಗೋಬೋದು ಸರ್. ಎಂಥವನಾದ್ರೂ ಬಂದು ತಗೋತಾರೆ. 5 ಲಕ್ಷ ರೂಪಾಯಿ ಯಾರು ಕೊಡಲ್ಲ. ಬೆಂಗಳೂರೆಲ್ಲ ತಾವರೆಕೆರೆಗೆ ಹೋದ್ರು 10 ಲಕ್ಷ ಕಮ್ಮಿ ಎಲ್ಲೂ ಇಲ್ಲ. ನಿಯರ್ ಬೈ ಬೆಂಗಳೂರು ಸಿಟಿ ಕೊಡಗೆಹಳ್ಳಿಲಿ 5 ಲಕ್ಷ ರೂಪಾಯಿ ಕೊಡ್ತಾರೆ ಅಂದ್ರೆ ಕಣ್ಣು ಮುಚ್ಕೊಂಡು ತಗೋಬೋದು ಸರ್. ಆಫರ್ ಚೆನ್ನಾಗಿದೆ, ತಗೋಬೋದು ಸರ್. ನಮಸ್ತೆ ಸರ್. 3-4 ವರ್ಷದಿಂದ ನೀವು ಇಲ್ಲಿ ಕಸ್ಟಮರು ದಾಕ್ಷ ಸೋಲಾರ್ ಕಂಪ್ನಿಗೆ. ನೀವು ಕೂಡ 3 ಕೂಪನ್ ತಗೊಂಡಿದ್ದೀರಿ ಸರ್. ಏನು ಅಂತ ಯಾವ ಒಂದು ಗ್ಯಾರಂಟಿ ಮೇಲೆ ತಗೊಂಡಿದ್ದೀರಿ? ಸೊ ಜನಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ಸುಮಾರು ನಾನು 3 ವರ್ಷದಿಂದ ಇಲ್ಲೇ ಇದ್ದೀನಿ. ಇಲ್ಲಿ ನೋಡಿದ್ರೆ ಚೆನ್ನಾಗಿಲ್ಲ, ಕರೆಕ್ಟಾಗಿದ್ದಾರೆ. 3 ವರ್ಷದಿಂದ ನೋಡೋ ಪ್ರಕಾರ ಇದು ನೋಡಿದ್ರೆ ಚೆನ್ನಾಗೈತೆ. ನಮ್ಮದು ಎಲ್ಲಾದರೂ ನೋಡೋಕೆ ಹೋದರೆ ಸಣ್ಣ ಪುಟ್ಟ ಸೈಟು 30-40 ಲಕ್ಷ ಎಲ್ಲೂ ಸಿಗಲ್ಲ. ನಮ್ಮ ಕಡೆಯಿಂದ ನೋಡ್ಬಿಟ್ಟು ನಮ್ಮ ಲಕ್ ಅನುಭವಿಸ್ತೀವಿ. 3,000 ಇನ್ನೂ ಜಾಸ್ತಿ ಏನೂ ಇಲ್ಲ ಅಮೌಂಟ್. ಒಂದು ಕಡೆಯಿಂದ ನೋಡಿದ್ರೆ ನಮ್ಮ ಲಕ್ ಮೇಲೆ ಅದು 3,000 ಕೊಟ್ಬಿಟ್ಟು ನಮ್ಮ ಲಕ್ ನೋಡೋಣ. ನಾನು ಇಲ್ಲಿ ಸುಮಾರು 3-4 ಟೋಕನ್ ಇಸ್ಕೊಂಡಿದ್ದೀನಿ. ಇವಾಗ ನೋಡೋಣ ಏನು ಸಿಗೋದೋ ಇಲ್ವೋ. ಬಟ್ ಲಕ್ ಸಿಗುತ್ತೆ, ಯಾವುದಾದ್ರೂ ಒಂದು ಬಂದೇ ಬರುತ್ತೆ. ಅದು ನಮ್ಮ ಇಷ್ಟ. ಮತ್ತು ಇವಾಗ ಸಿಟಿ ಕಡೆ ನೋಡೋಕೆ ಹೋದರೆ 50-60 ಲಕ್ಷ ಸೈಟ್ ಇದೆ. ಈಗ ನಾವು 5 ಲಕ್ಷದಲ್ಲಿ ನೋಡೋಕೆ ಹೋದ್ರೂ ಏನು ಜಾಸ್ತಿ ಏನು ಅಮೌಂಟ್ ಇಲ್ಲ. ಅದು ಒಂದು ಕಡೆ ನೋಡಿದ್ರೆ. ಸೊ ಹಾಗಾಗಿ ನೀವು ಕೂಪನ್ ತಗೊಂಡಿದ್ದೀರಿ? ತಗೊಂಡಿದ್ದೀನಿ. 3-4 ಕೂಪನ್ ಇಸ್ಕೊಂಡಿದ್ದೀನಿ. ಓಕೆ. ಬನ್ನಿ, ಏನು ಮೋಸ ಅಂತ ಏನೂ ಇಲ್ಲ. ಏನೋ ಒಂದಾದ್ರೂ ಸಿಗುತ್ತೆ. 3,000 ಅಮೌಂಟ್ ಏನು ಒಂದೇ ಸೈಟಿಗೆ ಕಟ್ಟೋದೇನೂ ಇಲ್ಲ. 1,000 ಕಟ್ಬಿಟ್ಟು ಇಸ್ಕೊಬೋದು. ಒಂದು ತಿಂಗಳಲ್ಲಿ 1,000 ಕಟ್ಟಿದ್ರು ಏನು 3,000 ಒಂದೇ ಸತಿ ಕೊಟ್ಬಿಟ್ರು ಏನೂ ಆಗಲ್ಲ. ಬಟ್ ನಮ್ಮ ಮೇಲೆ ಲಕ್ಕು ಏನಾಗುತ್ತೆ, ಸಿಕ್ಕುತ್ತೆ. ಏನು ಮೋಸ ಅಂತ ಏನೂ ಇಲ್ಲ. ಬನ್ನಿ ಎಲ್ಲರೂ. ವೀಕ್ಷಕರೇ, ದಾಕ್ಷ ಸೋಲಾರ್ ಕಂಪ್ನಿಯಿಂದ ಏನೆಲ್ಲ ಸ್ಕೀಮ್ಗಳು, ಸಾಕಷ್ಟು ಸ್ಕೀಮ್ಗಳಿತ್ತು. ಅದರಲ್ಲೂ ಕೂಡ 3,000 ಕಟ್ಟಿದ್ರೆ ಅದರಲ್ಲೂ ಕೂಡ ಒಂದು ಸ್ಕೀಮು. ಸೊ ಇದನ್ನು ಸೈಟ್ ಕೊಡುವಂಥದ್ದು. ಸೊ ಆ ಸೈಟು ದಾಕ್ಷ ಸೋಲಾರ್ ಕಂಪ್ನಿ ಕಡೆಯಿಂದ ಏನು ಸೈಟು ಅನೌನ್ಸ್ ಮಾಡಿದಾರೋ, ಸೊ ಆ ಸೈಟಲ್ಲಿ ಇವತ್ತು ನಾವು ಇರ್ತಕ್ಕಂಥದ್ದು. ನೀವು ಸೈಟ್ ನೋಡ್ತಿರ್ಬೋದು. ಈ ಕಡೆ 25 ಇದೆ, ಈ ಕಡೆ 45 ಇದೆ. ಸೊ ಏನಕ್ಕೆ ಸೈಟ್ ತೋರಿಸ್ತಿರೋ ಉದ್ದೇಶ ಅಂದರೆ ಹೇಳಿ ಸುಮ್ಮನೆ ಆಗೋದು ಬೇಡ. ಸೊ ಅದಕ್ಕೆ ನೇರವಾಗಿ ಇಲ್ಲಿನ ಮ್ಯಾನೇಜ್ಮೆಂಟ್ ಅವ್ರು ಕರ್ಕೊಂಬಂದು ಬನ್ನಿ ಸರ್ ನಾನು ಸೈಟ್ ತೋರಿಸ್ತೀನಿ ಅಂತ ಹೇಳಿ ಕರ್ಕೊಂಬಂದಿದ್ದಾರೆ. ಸೊ ಹಾಗಾಗಿ ಸ್ವತಃ ಸೈಟಿಗೆ ಬಂದಿದ್ದೀವಿ. ಸೊ ನಿಮಗೇನಾದರೂ ಒಂದು ವೇಳೆ ಡೌಟ್ಸ್ ಇದ್ದರೆ ನೀವು ಕೂಡ ಸ್ವತಃ ಬಂದು ಪರಿಶೀಲನೆ ಮಾಡಿ ಎಲ್ಲ ಡೌಟ್ಸ್ ಕೂಡ ನೀವು ಕ್ಲಿಯರ್ ಮಾಡ್ಕೋಬೋದು ಅಂತ ಹೇಳ್ತಾ, ಸರ್ ಏನು ಹೇಳ್ತೀರಿ? ಸರ್, ಇದು ಕೊಡಿಗಳ್ಳಿ ಬರುತ್ತೆ, ಫ್ರೆಂಡ್ಸ್ ಲೇಔಟ್ ಬರುತ್ತೆ. ಈ ನೈಸ್ ರೋಡಿಂದ 1 ಕಿಲೋಮೀಟರ್ ಆಗುತ್ತೆ ಈ ಲೇಔಟ್ಗೆ.
ಇದು ಬಂದ್ಬಿಟ್ಟು ನಿಮಗೆ ರೋಡ್ 25 ಬರುತ್ತೆ. ಹ್ಮ್ ಇದು ಬಂದ್ಬಿಟ್ಟು ಮೆಜರ್ಮೆಂಟ್ 25-45 ಬರುತ್ತೆ ಮೆಜರ್ಮೆಂಟು. ಮೆಜರ್ಮೆಂಟ್ ಅಂಥವ್ರಿಗೆ ನಾವು ಯಾರು ಲಕ್ಕಿ ಕೂಪನ್ ಹತ್ತವ್ರಿಗೆ ಮಾತ್ರ ಈ ಸೈಟು ನಮ್ಮ ಸೋಲಾರ್ ದ್ರಾಕ್ಷ ಸೋಲಾರ್ ವತಿಯಿಂದ ಕೊಡ್ತಾ ಇದ್ದೀವಿ. ಕೊಡ್ತಾ ಇದ್ದೀರಾ? ಓಕೆ.